ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. 700 ರೂಪಾಯಿಗೆ ಮಹೀಂದ್ರಾ ಥಾರ್ ವೆಹಿಕಲ್, 700 ರೂಪಾಯಿಗೆ ಮಹೀಂದ್ರಾ XUV 700. ನಂಬಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ಟ್ವೀಟ್ ಮಾಡಿರೋದು ಯಾರು ಗೊತ್ತಾ? ಆನಂದ್ ಮಹೀಂದ್ರಾದ ಮುಖ್ಯಸ್ಥರು. ವಿಷಯ ಡೀಟೇಲಾಗಿ ಹೇಳೋಕ್ಕೆ ಮುಂಚೆ ಕನ್ಕ್ಲೂಷನ್ಗೆ ಬರಬೇಡಿ, ವಿಷಯ ಸುಮಾರಿದೆ. ಯಾಕೆ ಈ 700 ರೂಪಾಯಿಗೆ ಥಾರು, 700 ರೂಪಾಯಿಗೆ ಮಹೀಂದ್ರಾ XUV ಅಂತ ಮಾತುಕತೆ ನಡೀತಾ ಇದೆ ಅಂತಂದರೆ, ಚೀಕು ಯಾದವ್ ಅಂತ ಒಬ್ಬ ಹುಡುಗ ಇದ್ದಾನೆ, ನೋಯ್ಡಾದವನು. ಸಣ್ಣ ಹುಡುಗ, ಒಂದು 7-8 ವರ್ಷದ ಹುಡುಗ ಇರ್ಬೋದು. ಅವನಿಗೆ ಈ ಮಹೀಂದ್ರಾ ಥಾರ್ ಮತ್ತು XUV ಅಂದರೆ ತುಂಬ ಇಷ್ಟ. ಅವನು ಅವ್ರ ಅಪ್ಪನ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇದ್ದಾನೆ. ಅವನು ಮಹೀಂದ್ರಾ ಥಾರ್ ಗಾಡಿ ತೊಗೋಬೇಕು ಅಂತ. ಅವನ ಲೆಕ್ಕದಲ್ಲಿ ಅದಕ್ಕೆ ಎಷ್ಟು ದುಡ್ಡು ಅಂತಂದರೆ 700 ರೂಪಾಯಿ. ಯಾಕೆ ಅಂತಂದರೆ XUV 700 ಅಂತ ಹೇಳಿದಾರಲ್ಲ, ಸೊ 700 ರೂಪೀಸ್ ಕೊಟ್ಟರೆ ನನಗೆ ಥಾರ್ ಗಾಡಿ ಬರುತ್ತೆ ಅಂಥೇಳಿ ಅವನೊಂದು 1 ನಿಮಿಷ 29 ಸೆಕೆಂಡ್ನ ಒಂದು ವಿಡಿಯೋ ಅವರ ಅಪ್ಪ ಶೇರ್ ಮಾಡಿದ್ದಾರೆ ಟ್ವಿಟರಲ್ಲಿ. ತುಂಬ ಮುದ್ದಾಗಿ ಮಾತಾಡ್ತಾನೆ. ಅಪ್ಪ, ನಿನ್ನ ಪರ್ಸಲ್ಲಿ 700 ರೂಪಾಯಿ ದುಡ್ಡಿದೆ ತಾನೇ, ನನಗೆ ಅದು ಕೊಡು, ನಾನು ಮಹೀಂದ್ರಾ ಥಾರ್ ಗಾಡಿ ತೊಗೋತೀನಿ. ಅದಕ್ಕೆ ಅವರಪ್ಪ ಕೇಳ್ತಾರೆ, ಥಾರ್ ಗಾಡಿ ನಿಂಗೆ 700 ರೂಪಾಯಿಗೆ ಹೆಂಗೆ ಬರುತ್ತೆ ಅಂತ. ಅದಕ್ಕೂ XUV 700 ಅಂತ ಇದೆಯಲ್ಲ, 700 ಅಂದರೆ 700, ಥಾರ್ಗೂ XUV 700 ಅಂತಲೇ ಕರೀತಾರೆ. ಹಾಗಾಗಿ ಥಾರ್ ನನಗೆ 700 ರೂಪಾಯಿಗೆ ಬರುತ್ತೆ, ನಂಗೆ ಆ ಗಾಡಿ ಬೇಕು ಅಂತ ಅವ್ನು ಮಾತಾಡ್ತಾ ಹೋಗ್ತಾನೆ. ಅದನ್ನು ಶೇರ್ ಮಾಡ್ತಾರೆ. ಅದು ಆನಂದ್ ಮಹೀಂದ್ರಾ ಅವ್ರ ಕಣ್ಣಿಗೆ ಬೀಳುತ್ತೆ. ಆನಂದ್ ಮಹೀಂದ್ರಾ ಅವ್ರಿಗೆ ಆ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಇಷ್ಟು ಮುದ್ದಾಗಿ ಮಾತಾಡಿದ್ದಾನಲ್ಲ ಅಂತ ಹೇಳಿ ಆ ವಿಡಿಯೋನ ಆನಂದ್ ಮಹೀಂದ್ರಾ ಅವ್ರು ಶೇರ್ ಮಾಡ್ತಾರೆ. ಏನಂತ ಶೇರ್ ಮಾಡ್ತಾರೆ? ಚೀಕು ಯಾದವ್, ತುಂಬ ಕ್ಯೂಟಾಗಿದೆಯಾ, ನನಗೂ ನೀನು ಅಂದರೆ ತುಂಬ ಇಷ್ಟ ಆಯಿತು, ನಿನ್ನ ವಿಡಿಯೋ ನೋಡಿದ್ರೆ ಯಾರಿಗಾದರೂ ಖುಷಿ ಆಗೇ ಆಗುತ್ತೆ, ನನಗೂ ತುಂಬ ಖುಷಿ ಆಯಿತು ನಿನ್ನ ವಿಡಿಯೋ ನೋಡಿ. ಆದರೆ ನೀನು ಹೇಳಿದ ಹಾಗೆ ನಾನೆಲ್ಲಾದರೂ 700 ರೂಪಾಯಿಗೆ ಥಾರೋ XUVನೋ ಕೊಟ್ಟುಬಿಟ್ರೆ ನನ್ನ ಮಹೀಂದ್ರಾ ಕಂಪ್ನಿ ದಿವಾಳಿ ಆಗೋಗುತ್ತೆ, ನಾನು ಬ್ಯಾಂಕ್ರಪ್ಟ್ ಆಗಿಬಿಡ್ತೀನಿ ಅಂತ ತಮಾಷೆಯಾಗಿ ಆ ವಿಡಿಯೋನ ಶೇರ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆ ವಿಡಿಯೋ. ಯಾಕೆಂದರೆ ಆನಂದ್ ಮಹೀಂದ್ರಾ ಅವ್ರು ಶೇರ್ ಮಾಡಿದ್ಮೇಲಂತೂ ಅದು ಪ್ರತಿ ಟ್ವಿಟರ್ನ ಖಾತೆ ಹೊಂದಿರುವ ಪ್ರತಿಯೊಬ್ಬರಿಗೂ ಅದು ತಲುಪಿದೆ. ಸೊ ಹಾಗಾಗಿ ಅಲ್ಲೂ ಸಿಕ್ಕಾಪಟ್ಟೆ ಕಾನ್ವರ್ಸೇಷನ್ಸ್ ಆಗಿದೆ, ಕಮೆಂಟ್ಗಳಾಗಿದೆ. ಸಾಕಷ್ಟು ಜನ ಬೇರೆ ಬೇರೆ ಥರ ಕಮೆಂಟ್ ಮಾಡಿದ್ದಾರೆ. ಅಲ್ಲಿ ಒಬ್ಬರು ಹೇಳ್ತಾರೆ, 700 ರೂಪಾಯಿಗೆ ನೀವು ಥಾರ್ ಮತ್ತು ಇದ್ರದ್ದು XUV 700 ಏನಿದೆ ಅದರದ್ದೊಂದು 700 ರೂಪಾಯಿಗೆ ಒಂದು ಟಾಯ್ ಕಾರ್ ಥರ ಮಾಡಿ ಅದನ್ನು ಗಿಫ್ಟಿಂಗ್ ಮೆಟೀರಿಯಲ್ ಥರ ನೀವು ಮಾಡಿದ್ರೆ ಮಹೀಂದ್ರಾ ಕಂಪನಿಯಿಂದ ಮಕ್ಕಳಿಗೆ ಅದು ಸಖತ್ ಫೇವ್ರೇಟ್ ಆಗುತ್ತೆ, ಅದನ್ನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಕ್ಕಳೆಲ್ಲ ತೊಗೋತಾರೆ ಅಂತ ಯಾರೊಬ್ಬರು ಕಮೆಂಟ್ ಮಾಡಿದ್ದಾರೆ. ಮತ್ತೊಬ್ರು ಹೇಳಿದ್ದಾರೆ, ನೀವು ಒಂದು ಕೆಲಸ ಮಾಡಿ, 700 ರೂಪಾಯಿಗೆ ಒಂದು ಲಕ್ಕಿ ಡಿಪ್ ಟಿಕೆಟ್ ಥರನೋ ಅಥವಾ ಬುಕ್ಕಿಂಗ್ ಅಮೌಂಟ್ ಥರನೋ ಮಾಡಿ, ಅದರಲ್ಲಿ ಎಷ್ಟು ಜನ ಬುಕ್ ಮಾಡ್ತಾರೆ ಮಾಡಲಿ, ಅದರಲ್ಲಿ ಲಕ್ಕಿ ಡಿಪ್ಪಲ್ಲಿ ಒಂದಿಷ್ಟು ಗಾಡಿಗಳನ್ನು ನೀವು 700 ರೂಪೀಸ್ ಏನು ಟಿಕೆಟ್ಸ್ ತೊಗೊಂಡಿರ್ತಾರೋ ಅದರಲ್ಲಿ ನೀವು ಲಕ್ಕಿ ಡಿಪ್ಪಲ್ಲಿ ಅವ್ರಿಗೆ ಕಾರ್ನ ಕೊಡಿ ಅಂತ ಇನ್ನೊಬ್ರು ಐಡಿಯಾ ಕೊಟ್ಟಿದ್ದಾರೆ. ಅದರಲ್ಲೆಲ್ಲರೂ ಜಾಸ್ತಿ ದುಡ್ಡು ಬಂತು ಅಂತಂದರೆ ಆಮೇಲೆ ನೀವು ಹೆಂಗಿದ್ರು ಅದನ್ನು ದಾನ ಧರ್ಮ ಅಂತ ಮಾಡ್ತೀರಾ, ಹಾಗೂ ಮಾಡೋಕ್ಕೆ ಆಪ್ಷನ್ ಇದೆ ಅಂತ ಹೇಳಿದ್ದಾರೆ. ಮತ್ತೊಬ್ಬರು ಹೇಳ್ತಾರೆ, ಆನಂದ್ ಮಹೀಂದ್ರಾ ಸರ್, ನಿಮಗೊಂದು ಕಾರ್ ಏನು ದೊಡ್ಡ ವಿಷಯ ಅಲ್ಲ, ಆ ಹುಡುಗ ಅಷ್ಟು ಆಸೆ ಪಟ್ಟಿದ್ದಾನೆ, ಕ್ರಿಸ್ಮಸ್ ಟೈಮು, ನೀವೊಂಥರ ಸಾಂತಾ ಕ್ಲಾಸ್ ಥರ ಆ ಹುಡುಗನಿಗೆ ಒಂದು ಕಾರ್ ಗಿಫ್ಟ್ ಕೊಟ್ಬಿಡಿ ಥಾರ್ನ ಅಂತ ಅವ್ರು ಕೇಳಿದ್ದಾರೆ. ಸೊ ಅಂದರೆ ತುಂಬ ಕಾನ್ವರ್ಸೇಷನ್ಸ್ ಆಗಿದೆ ಆ ಕಮೆಂಟ್ನ ಥ್ರೆಡ್ನಲ್ಲಿ, ಆ ಟ್ವೀಟ್ನ ಥ್ರೆಡ್ನಲ್ಲಿ ಸಿಕ್ಕಾಬಟ್ಟೆ ಮಾತುಕತೆಗಳು, ಚರ್ಚೆಗಳು ನಡೆದಿದೆ. ಇಲ್ಲಿ ಒಂದು ಏನು ಅಂತಂದರೆ, ಯಾವುದೋ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಇಟ್ಕೊಂಡು, ದೊಡ್ಡ ಹೀರೋಯಿನೋ ಇಟ್ಕೊಂಡು, ಇನ್ಫ್ಲೂಯೆನ್ಸರ್ ಇಟ್ಕೊಂಡು ಒಂದು ಬ್ರ್ಯಾಂಡ್ನ ಪ್ರಮೋಷನ್ ಮಾಡೋದು ಬೇರೆ. ಯಾವುದೋ ಒಂದು 7-8 ವರ್ಷದ ಮುಗ್ಧ ಮಗು, ಒಂದು 7-8 ವರ್ಷನೂ ಇಲ್ಲ, ಇನ್ನೂ ಸಣ್ಣ ಮಗು, ನನ್ನ ಪ್ರಕಾರ ಒಂದು 5-6 ವರ್ಷದ ಮಗು ಇರ್ಬೋದು ಅದು. ಆ ಮಗು ತನ್ನ ಫೇವ್ರೆಟ್ ಬ್ರ್ಯಾಂಡ್ ಮಹೀಂದ್ರಾದ ಥಾರ್ ಕಾರ್ ಏನಿದೆ ಆ ಕಾರ್ನ ತನ್ನದೇ ತೊದಲು ನುಡಿಯಲ್ಲಿ ತುಂಬ ಅದ್ಭುತವಾಗಿ ಕ್ಯೂಟಾಗಿ ಪ್ರಮೋಟ್ ಮಾಡಿದೆ. ಅದು ಆನಂದ್ ಮಹೀಂದ್ರಾ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಅಂತಹ ದೊಡ್ಡ ಸಂಸ್ಥೆಯ ಒಂದು ಮಾಲೀಕನಾದವರು ಯಾವುದೋ ಒಂದು ಮಗು ಒಂದು ವಿಡಿಯೋ ಮಾಡಿದೆ ಅಂದಾಗ ಅದನ್ನು ಪಿಕ್ ಮಾಡಿ, ಅದನ್ನು ಟ್ವೀಟ್ ಮಾಡಿ, ಅದನ್ನು ಇನ್ನಷ್ಟು ಜನರಿಗೆ ತಲುಪಿಸಿ. ಯಾಕಂದರೆ ಆನಂದ್ ಮಹೀಂದ್ರಾ ಅವ್ರದ್ದು ಏನು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಆ್ಯಂಡ್ ಪ್ರಮೋಷನ್ ವೇ ಇದೆಯಲ್ಲ, ತುಂಬ ಡಿಫ್ರೆಂಟು, ಸಖತ್ ಯೂನಿಕಾಗಿ ಮಾಡ್ತಾರೆ ಅದನ್ನು. ಅವರು ಯಾವುದೇ ಕಾರುಗಳು ಹಿಂದ್ಗಡೆ ಬಂದಾಗಲೂ ಸಹಿತ ಅವರು ಅದ್ರ ಪ್ರಮೋಷನ್ ಟ್ರಿಕ್ಕೇ ಬೇರೆ ಥರ ಇರುತ್ತದು. ಯೂಶ್ವಲಿ ನೋಡಿ, ಎಲ್ಲ ಕಂಪ್ನಿಗಳು ದೊಡ್ಡ ದೊಡ್ಡ ಹೀರೋಗಳನ್ನ ಇಟ್ಕೊಂಡು ಏನೋ ಸ್ವಿಂಗ್ ಮಾಡಿಸಿ ಮಾಡಿದ್ರೆ, ಮಹೀಂದ್ರಾದವ್ರು ಏನು ಮಾಡ್ತಾರೆ ಗೊತ್ತಾ? ಯಾರಾದರೂ ಹೋಗಿ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದು ಬಂದಾಗ, ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಾಗ, ಒಂಥರ ಅದ್ಭುತವಾದ ಸಾಧನೆ ಮಾಡಿರುವಂತಹ ಸ್ಪೋರ್ಟ್ಸ್ ಪರ್ಸನ್ಸು, ಇವರಿಗೆಲ್ಲ ಅವರು ಬಂದ ತಕ್ಷಣ ಅವ್ರದ್ದೊಂದು ಗಾಡಿನ ಗಿಫ್ಟಾಗಿ ಕೊಟ್ಬಿಡ್ತಾರೆ. XUV 700 ಕೊಟ್ಟಿದ್ದಾರೆ ಕೆಲವರಿಗೆ, XUV 400 ಕೊಟ್ಟಿದ್ದಾರೆ ಕೆಲವರಿಗೆ ಥಾರ್ ಕೊಟ್ಟಿದ್ದಾರೆ. ಹಂಗೆ ಬಂದಾಗೆಲ್ಲ ಅವರಿಗೆ ಮಹೀಂದ್ರಾ ಕಡೆಯಿಂದ ಅದನ್ನು ಉಡುಗೊರೆ ಅಂತ ಕೊಟ್ಟು ಸಾಕಷ್ಟು ಜನಕ್ಕೆ ಮಹೀಂದ್ರಾ ಭಾರತದ ಬ್ರ್ಯಾಂಡಾಗಿ ತುಂಬ ಕನೆಕ್ಟ್ ಆಗಿದೆ. ಈಗ ಆ ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡುವ ಕೆಲಸವನ್ನು ಚೀಕು ಯಾದವ್, ಒಂದು ಪುಟ್ಟ ಮಗು ಮಾಡಿದೆ.
ನೀವು ತಮ್ಮನೇಲಿ ನೋಡ್ಬಿಟ್ಟು ಏನಪ್ಪ 700 ರೂಪಾಯಿಗೆ ಕಾರ್ ಸಿಗುತ್ತೆ ಅಂತ ಅರ್ಜೆಂಟಲ್ಲಿ ಬಂದು ಒತ್ತಿ ಓಪನ್ ಮಾಡಿ ವಿಡಿಯೋ ನೋಡಿದ್ಮೇಲೆ ಡಿಟೇಲಾಗಿ ವಿಷಯ ಗೊತ್ತಾಗಿರುತ್ತೆ. ಯಾಕಂದರೆ ನಾವು ತಮ್ಮನೇಲಿ ಹಂಗೆ ಹಾಕಬೇಕು, ಇಲ್ಲಾಂದರೆ ನೀವು ಬಂದು ಓಪನ್ ಮಾಡೋದಿಲ್ಲ. ಅದಕ್ಕೆ ಆ ತಮ್ಮನೇಲಿ ಹಾಕಿ ನಿಮ್ಮನ್ನು ಒಳಗಡೆ ಕರೆಸಿ ಇರೋ ವಿಷಯ ಏನು ಅಂತ ಡೀಟೇಲಾಗಿ ನಿಮ್ಗೆ ಹೇಳಿದ್ದೀನಿ. ಹೋಪ್ಫುಲಿ ನಿಮಗೂ ಆ ಮಗು ಮಾತಾಡಿರೋ ಮುಗ್ಧ ಮಾತುಗಳು ಇಷ್ಟ ಆಗಿದೆ, ವಿಡಿಯೋ ಇಷ್ಟ ಆಗಿದೆ. ಆಗಿದ್ದರೆ ಖಂಡಿತವಾಗ್ಲೂ ಇದನ್ನು ಎಲ್ರಿಗೂ ಶೇರ್ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ನಮಸ್ಕಾರ. हम सब तो थार को तो महिंद्रा थार बोलते हैं, महिंद्रा थार बोलते हैं, कोई कोई थार बोलते हैं, पर कोई उसका थार नहीं, कल उसका शोरूम हाँ। उसको महिंद्रा ही बोलते हैं. उसके शोरूम पे महिंद्रा ही बोलते हैं. हाँ, पर उसका मॉडल होता है कि वो XUV 700. आपके पास 700 मनी है ना? XUV 700, अरे वो XUV 700 तो दूसरी कार होती है ना. वो थार का भी नाम है. थार का भी नाम है, दोनों महिंद्रा की कार है ना. हाँ, तो फिर आपके पास 700 मनी है 700 मनी है तो इतने में तो थार आ जाएगी, इतने मॉडल में XUV 700. XUV 700 आ जाएगी. हाँ 700 में. हाँ. ये तो सही बात है यार. तो ये अब कहाँ जाना पड़ेगा हमें? अब जब हम लोग जाएंगे तो थार की कैश पेटीएम तो कर देंगे, उनको मॉडल कह देंगे कि ये थार के XUV 700 बात है. तो मैंने वो कहेंगे हाँ हाँ सर, तो हम लोग यहाँ से पैसे निकाल के उनको दे देंगे बस. कितने? 700 ही तो है. 700. हाँ 700 में XUV 700 ले लेंगे. हाँ, थार का ही तो नाम होता है. ये सही आइडिया है. ಸ್ಪೀಡ್ ಪ್ಲಸ್ ಕರ್ನಾಟಕ.